ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಅದು ಢಾಬಾಗಳಲ್ಲಿ ಕೊಡ್ತಾರಲ್ಲ, ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ. ಎಷ್ಟು ಅದ್ಭುತವಾಗಿರುತ್ತಲ್ಲ. ಸ್ಟಾರ್ಟರ್ ಆಗಿ ಈ ಒಂದು ರೆಸಿಪಿ ಅಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಫ್ರೆಶ್ ಆಗಿರ್ತಕ್ಕಂಥ ಬೇಬಿ ಕಾರ್ನ್ ಸ್ವೀಟ್ ಆಗಿರುತ್ತೆ. ಹೊರಗಡೆ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರ್ ಜೊತೆಗೆ ಖಾರ ಆ ಒಂದು ಟೇಸ್ಟ್ ತಿಂತಾ ಇದ್ರೆ ಮಜಾ ಅಂತೂ ಹೇಳಕ್ಕಾಗೋದಿಲ್ಲ. ಆ ಢಾಬಾಗಳಲ್ಲಿ ಯಾವ ರೀತಿ ಮಾಡ್ತಾರೆ, ರೆಸ್ಟೋರೆಂಟ್ಸ್ ಅಲ್ಲಿ ಯಾವ ರೀತಿ ಮಾಡ್ತಾರೆ, ಎಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಪರ್ಫೆಕ್ಟ್ ಆಗಿ ಈ ಒಂದು ರೆಸಿಪಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಈಗ ಈ ಪೆಪ್ಪರ್ ಡ್ರೈ ಮಾಡೋದಕ್ಕೆ ನಮಗೆ ಬೇಕಾಗಿದ್ದ ಸಾಮಗ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಸಣ್ಣದಾಗಿ ಹಚ್ಚಿರ್ತಕ್ಕಂಥದ್ದು, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸು ಒಂದು 5, ಕ್ಯಾಶ್ಯೂ ನಟ್ಸ್ ಒಂದು ಅರ್ಧ ಟೀ ಸ್ಪೂನು, ಕರಿಬೇವಿನ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನು, ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್, ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿರ್ತಕ್ಕಂಥದ್ದು, 4 ಎಸಳಷ್ಟು ಕರಿಬೇವು, 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, 1.5 ಟೇಬಲ್ ಸ್ಪೂನ್ ಅಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 200 ಗ್ರಾಮ್ ಅಷ್ಟು ಬೇಬಿ ಕಾರ್ನ್, ಆಯಿಲ್ ಡೀಪ್ ಫ್ರೈ ಮಾಡೋದಷ್ಟು. ಸೊ ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡುವ. ಇಲ್ಲಿ ನೋಡಿ, ನಾನು ಶಾಪಿಂಗ್ ಬೋರ್ಡ್ ಅಲ್ಲಿ ನಾನು ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ಒಂದು 2 ಬೇಬಿ ಕಾರ್ನ್ ಫುಲ್ ಈ ರೀತಿ ತೊಗೊಂಡಿದ್ದೀನಿ. ಇದು ಒಂದು 200 ಗ್ರಾಮ್ ಬೇಬಿ ಕಾರ್ನ್ ತೊಗೊಂಡಿದೆ. ಸೊ ಇದನ್ನ ಈ ರೀತಿ ಒಂದು ಬೇಬಿ ಕಾರ್ನ್ ಅಲ್ಲಿ ಟೋಟಲ್ 8 ಪೀಸಸ್ ಬರೋ ಹಾಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಜಾಸ್ತಿ ಉದ್ದನೂ ಇರಬಾರ್ದು, ಜಾಸ್ತಿ ಸಣ್ಣನೂ ಇರಬಾರ್ದು, ಒಂದು ಬೈಟ್ ಸೈಜ್ ಅಲ್ಲಿ ಬರ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ಇದು 2 ಇಂಚಸ್ ಪೀಸಸ್ ಅಲ್ಲಿ ಇದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೋಡಿ ಈ ತರ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ನೋಡಿ ಈಗ ಈ ಬೇಬಿ ಕಾರ್ನ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಲ್ಲ. ಸೊ ಈಗ ಏನ್ ಮಾಡಿದೀನಿ, ಒಂದು ತಪ್ಪಲೆಯಲ್ಲಿ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ನೀರು ಈ ತರ ಬಾಯ್ಲ್ ಆಗ್ತಿದೆ. ಈಗ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕ್ತೀನಿ. ಸೊ ಇದನ್ನ ಉಪ್ಪನ್ನ ಹಾಕ್ಬಿಟ್ಟು ನಾನು ಏನಿದು ಕಟ್ ಮಾಡ್ಕೊಂಡಿದ್ನಲ್ಲ ಪ್ರತಿಯೊಂದು ಈ ಬೇಬಿ ಕಾರ್ನ್ಸ್ ನ ಇದನ್ನೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಇದನ್ನ ಬ್ಲಾಂಚ್ ಮಾಡಬೇಕು. ಸೊ ನೀವು ಬಾಯ್ಲಿಂಗ್ ವಾಟರ್ ಅಲ್ಲಿ ಒಂದು 30 to 40 ಸೆಕೆಂಡ್ಸ್ ವರೆಗೂ ನಾವು ನೀರಲ್ಲಿ ಇದೇ ರೀತಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ ಈಗ ಒಂದು 40 ಸೆಕೆಂಡ್ 50 ಸೆಕೆಂಡ್ ಆಗಿದೆ. ಸೊ ಈಗ ಇದನ್ನೆಲ್ಲ ತೆಗೆದ್ಬಿಡುವ. ನೋಡಿ ಈಗ ಇವನ್ನೆಲ್ಲ ಕರೆಕ್ಟ್ ಆಗಿ ಬ್ಲಾಂಚ್ ಆಗಿದೆ. ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ನೋಡಿ ಒಂದು ಬೌಲ್ ಅಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಮೈದಾವನ್ನು ಹಾಕೊಳ್ತೇನೆ. ಸಮ ಪ್ರಮಾಣದಲ್ಲಿ ಕಾರ್ನ್ ಫ್ಲೋರ್ ಅಂದ್ರೆ ಇದು ಸಹ 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕೋಬೇಕಾಗತ್ತೆ. ಒಂದು 2 ಚಿಟಿಕೆ ಅಥವಾ ಇದಕ್ಕೆ ಎಷ್ಟು ಬೇಕಾಗುತ್ತೋ ಬ್ಯಾಟರ್ಗೆ ಅಷ್ಟು ಉಪ್ಪು, ನಾನು ಇದೊಂದು 2 ಚಿಟಿಕೆ ಅಷ್ಟು ಹಾಕೊಳ್ತೀನಿ. ಹಾಗೆ ಇನ್ನ ಒಂದು 2 ಚಿಟಿಕೆ ಅಷ್ಟು ಬ್ಲ್ಯಾಕ್ ಪೆಪ್ಪರ್, ಕ್ರಶ್ ಮಾಡಿರ್ತಕ್ಕಂಥದ್ದು, ಪೌಡರ್ ಹಾಕೋಬಾರ್ದು. ಸೊ ಈಗ ಇದನ್ನ ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡುವ, ಒಂದಕ್ಕೊಂದು ಹೊಂದ್ಕೊಳ್ಳುವ ಹಾಗೆ ಇದರಲ್ಲಿ ನಾವು ಬ್ಲಾಂಚ್ ಮಾಡಿದ್ವಲ್ಲ ಈ ಒಂದು ಬೇಬಿ ಕಾರ್ನ್ ಹಾಕುವ. ಸೊ ನೋಡಿ, ಒಂದು ಬೇಸಿಕ್ ಟೆಕ್ನಿಕ್ ಅಂತ ಹೇಳಿದ್ನಲ್ಲ, ಇದೇ ಟೆಕ್ನಿಕ್. ಇದನ್ನ ಫಸ್ಟ್ ಡಸ್ಟಿಂಗ್ ಅಂತ ಕರಿತೀವಿ. ನಾವ್ ಏನ್ ಮಾಡ್ಬಿಡ್ತೀವಿ, ನೀರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ನೋ ಆ ರೀತಿ ಮಾಡಬಾರ್ದು. ಇದೇ ರೀತಿ ಫಸ್ಟ್ ಡಸ್ಟ್ ಮಾಡಬೇಕು. ಈ ಏನು ಡ್ರೈ ಫ್ಲೋರ್ ಅಥವಾ ಡ್ರೈ ಹಿಟ್ಟೇನಿದೆ ಅಲ್ಲ, ಪ್ರತಿಯೊಂದು ಕಾರ್ನರ್ಗೂ ಈ ಒಂದು ಬೇಬಿ ಕಾರ್ನ್ಗೆ ಟಚ್ ಆಗಬೇಕು. ಸೊ ಆದ ನಂತರ ಮಾತ್ರ ಒಂದ್ ಸ್ವಲ್ಪ ನೀರನ್ನ ಈ ತರ ಕೈಯಲ್ಲಿ ಚಿಮುಕ್ಸ್ಕೊಂಡು ಸ್ವಲ್ಪ ನೀವು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಗೆ ಎಷ್ಟು ಹಿಟ್ಟು ತಾಗುತ್ತೆ, ಎಷ್ಟು ಬೇಕಾಗುತ್ತೆ, ಎಲ್ಲೂ ಸಹ ಹಿಟ್ಟು ಲಂಪ್ಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ. ಸೊ ಮತ್ತೆ ಈಚ್ ಅಂಡ್ ಎವರಿ ಬಿಟ್ಸ್ ಅಂಡ್ ಕಾರ್ನರ್ಸ್ಗೂ ಸಹ ಇದು ಪರ್ಫೆಕ್ಟ್ ಆಗಿ ಇದು ಕೋಟ್ ಆಗುತ್ತೆ. ಸೊ ಈ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಗೆ ಎಣ್ಣೆ ಅಂತಕ್ಕಂಥದ್ದು ಗಲೀಜಾಗುವುದಿಲ್ಲ, ಅಂದ್ರೆ ಎಣ್ಣೆ ಅಂತಕ್ಕಂಥದ್ದು ಡಿ ಕಲರ್ ಆಗೋದಿಲ್ಲ. ಸೊ ಈಗ ಇದು ರೆಡಿ ಆಗಿದೆ. ಇದನ್ನ ಯಾವ ರೀತಿ ಫ್ರೈ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಎಣ್ಣೆ ನಾನು ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಂ ಹಾಟ್ ಆಗಿ ಬಂದಿದೆ. ಸೊ ಈಗ ಒಂದೊಂದಾಗಿ ಒಂದು ಬೇಬಿ ಕಾರ್ನ್ ಇದೆಲ್ಲ ಈ ರೀತಿ ಒಂದೊಂದಾಗಿ ಇದನ್ನ ನಾವು ಹಾಕೊಳ್ತಾ ಹೋಗೋಣ. ಈಗ ನೋಡಿ ಇದೆಲ್ಲ ಹಾಕಿದ್ದಾಗಿದೆ. 1 ನಿಮಿಷಗಳ ಕಾಲ ಇದನ್ನ ಲ್ಯಾಡಲ್ ಅಥವಾ ಏನು ಕೈನ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ಸ್ಟ್ರಕ್ಚರ್ ಹೋಲ್ಡ್ ಮಾಡೋದಕ್ಕೆ ಟೈಮ್ ಕೊಡಿ. ನೋಡಿ ಸುಮಾರು 1 ನಿಮಿಷದ ನಂತರ ಸ್ಟ್ರಕ್ಚರ್ ಎಲ್ಲ ಪರ್ಫೆಕ್ಟ್ ಆಗಿ ಇದು ಹೋಲ್ಡ್ ಮಾಡಿದೆ. ನೀವೀಗ ಇದನ್ನ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಇದನ್ನ ಹುರಿಲಿಕ್ಕೆ ಶುರು ಮಾಡಬಹುದು. ಇದು ಸುಮಾರು ಇನ್ನ 1 ನಿಮಿಷಗಳ ಕಾಲ ಇದನ್ನ ಹುರಿದ್ರೆ ಸಾಕಾಗತ್ತೆ. ನೋಡಿ ಟೋಟಲ್ ಆಗಿ 2 ನಿಮಿಷಗಳ ಕಾಲ ಆಗಿದೆ. ಸೊ ಈಗ ಆಗಿದ ತಕ್ಷಣ ಈ ರೀತಿ ಬಂದಿದೆ. ಸೊ ಈಗ ಇದನ್ನ ತೆಗೆದು ಬಿಡುವ.
ಇದು ಇನ್ನ ಕಂಪ್ಲೀಟ್ಲಿ ಕ್ರಿಸ್ಪಿ ಆಗಿಲ್ಲ, ಸೊ ಅದಕ್ಕಿಂತ ಮುಂಚೆ ನಾನು ತೆಗಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮುಂದೆ ಹೇಳ್ತೀನಿ. ಸೊ ಈಗ ಇದೇ ರೀತಿ ಇನ್ನೊಂದು ಬ್ಯಾಚ್ ಅನ್ನು ಸಹ ನಾನು ಬಿಡಿ ಬಿಡಿಯಾಗಿ ಹಾಕೊಳ್ತೇನೆ. ನೋಡಿ, ಇದು ಸಹ ಅಷ್ಟೇ ಒಂದು 2 ಮಿನಿಟ್ಸ್ ಆದ ನಂತರ ಈ ಮಟ್ಟಕ್ಕೆ ಬಂದಿದೆ. ಈಗ ನೋಡಿ, ಇಷ್ಟು ಮಾತ್ರ ಆಗಿದೆ. ಇದು ನಿಯರ್ಲಿ 80 to 90% ಆಗಿದೆ ಅಲ್ವಾ. ಸ್ವಲ್ಪ ತಣ್ಣಗಾದ ನಂತರ ಮತ್ತೆ ಫ್ಲೇಮ್ ಅನ್ನ ಜಾಸ್ತಿ ಇಟ್ಬಿಟ್ಟು, ನೆನಪಿರ್ಲಿ ಫ್ಲೇಮ್ ಅನ್ನ ಹೈ ಇಟ್ಬಿಟ್ಟು ಮತ್ತೆ ಎಣ್ಣೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಇದನ್ನ ಏನಂತ ಹೇಳ್ತಾರೆ, ಫ್ಲಾಶ್ ಫ್ರೈಯಿಂಗ್ ಮೆಥಡ್ ಅಂತ ಹೇಳ್ತಾರೆ, ಡಬಲ್ ಫ್ರೈ ಅಂತ ಹೇಳ್ತಾರೆ, ಅದನ್ನು ಫ್ಲಾಶ್ ಫ್ರೈಯಿಂಗ್ ಮೆಥಡ್ ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗಿರುತ್ತೆ, ಈ ಪದಾರ್ಥಗಳೆಲ್ಲ ತಣ್ಣಗಾಗಿರುತ್ತಲ್ಲ, ಅಟ್ ಎ ಟೈಮ್ ಹೀಟ್ ಜಾಸ್ತಿ ಸಿಕ್ಕಿದಾಗ ಅದಕ್ಕೆ ಅಟ್ ಎ ಟೈಮ್ ಅದು ಕ್ರಿಸ್ಪಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ನೋಡಿ, ಈಗ ಪರ್ಫೆಕ್ಟ್ ಕಲರ್ ಅಂಡ್ ಪರ್ಫೆಕ್ಟ್ ಕ್ರಂಚ್ ಕ್ರಿಸ್ಪಿ ಬಂದಿರುತ್ತೆ. ಸೊ ಈಗ ಇದನ್ನ ನಾನು ತೆಗೆದುಕೊಳ್ತೇನೆ. ಇದನ್ನೇ ಫ್ಲಾಶ್ ಫ್ರೈಯಿಂಗ್ ಮೆಥಡ್ ಅಂತ ಕರೀತಾರೆ. ಇದು ಒನ್ ಆಫ್ ದ ಸೀಕ್ರೆಟ್ ರೆಸಿಪೀಸ್ ರೆಸ್ಟೋರೆಂಟ್ಸ್ ಅಲ್ಲಿ. ನೋಡಿ, ಈ ರೀತಿ ಮಾಡೋದ್ರಿಂದ, ಈ ಟೆಕ್ನಿಕ್ ಇಂದ ಮಾಡೋದ್ರಿಂದ ನೋಡಿ, ಎಣ್ಣೆ ಸ್ವಲ್ಪ ಸಹ ಗಲೀಜಾಗಿಲ್ಲ. ಎಣ್ಣೆ ಹೇಗೆ ತಗೊಳ್ಳಿದ್ವು ಅದೇ ರೀತಿ ಎಣ್ಣೆ ಸಹ ಇದೆ. ಸೊ ನೀವು ಇದು ಇನ್ನೊಂದ್ಸತಿ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಅದೇ ಒಂದು ಬಾಣಲೆಯಲ್ಲಿ ಅಥವಾ ಒಂದು ವಾಕಲ್ಲಿ ನಾನು ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಕರಿಬೇವಿನ ಸೊಪ್ಪು, ಯಾವುದೇ ಒಂದು ಪೆಪ್ಪರ್ ಫ್ರೈ ಮಾಡಿದ್ರೆ ಕರಿಬೇವಿನ ಸೊಪ್ಪು ತುಂಬಾ ಇಂಪಾರ್ಟೆಂಟು. ಇದನ್ನ ಚಂದ ಫ್ರೈ ಮಾಡಿ ಸ್ವಲ್ಪ ಕ್ರಿಸ್ಪ್ ಆಗಿ, ಅದರೊಟ್ಟಿಗೆ ಚಾಪ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ, ಚಾಪ್ ಮಾಡಿರ್ತಕ್ಕಂಥ ಜಿಂಜರ್, ಶುಂಠಿ. ಸೊ ಈಗ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋರು ಲೈಟಾಗಿ ಸ್ವಲ್ಪ ಟಾಸ್ ಮಾಡುವ. ಅದರೊಟ್ಟಿಗೆ ಒಂದು 4-5 ಗೋಡಂಬಿ. ಸೊ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ನಿಮ್ಗೆ ಎಷ್ಟು ಬೇಕೋ ಅದನ್ನ ನೀವು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಖಾರ ಅಂತಕ್ಕಂಥದ್ದು ಪೆಪ್ಪರಿಂದ ನಮಗೆ ಬರಬೇಕಾಗತ್ತೆ. ಸೊ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ರೋಸ್ಟ್ ಆಗಿಕ್ಕಿಲ್ಲ, ಒಂದೇ ಒಂದು ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನು ನಾನು ಹಾಕೊಂಡು, ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಮೆತ್ತಗಾಗಬೇಕು, ಅಂದ್ರೆ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಸಾಟೆ ಆದ್ರೆ ಸಾಕಾಗತ್ತೆ. ಸೊ ಈಗ ಇದನ್ನ ಟಾಸ್ ಮಾಡ್ಕೊಳ್ಳುವ. ನೋಡಿ, ಇದೆಲ್ಲ ಪರ್ಫೆಕ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಈರುಳ್ಳಿ ಸಹ ಸ್ವಲ್ಪ ಸಾಫ್ಟ್ ಆಗಿದೆ. ಇದರೊಟ್ಟಿಗೆ ಈಗ ಫ್ರೈ ಮಾಡಿದ್ವಲ್ಲ ಈ ಒಂದು ಬೇಬಿ ಕಾರ್ನ್ಸ್ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಲಿಕ್ಕೆ ಶುರು ಮಾಡೋಣ. ಇವೆಲ್ಲ ಪ್ರೋಸೆಸ್ಸು ಹೈ ಹೀಟಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೀಟನ್ನು ಮಾತ್ರ ಲೋ ಮಾಡಕ್ಕೆ ಹೋಗ್ಬೇಡಿ. ಸೊ ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಏನಿದೆ, ಈ ಪೆಪ್ಪರ್ ಪೌಡರ್ನೆಲ್ಲ ಹಾಕ್ಬಿಟ್ಟು ಈಗ ಲಾಸ್ಟ್ ಆಗಿ ನಾನು ಟಾಸ್ ಮಾಡಕ್ ಶುರು ಮಾಡ್ತೀನಿ. ಇದನ್ನ ಹಾಕಿದ್ಮೇಲೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ತಕ್ಷಣ ಟಕ ಟಕ ಅಂದ್ಬಿಟ್ಟು ನೀವು ಟಾಸ್ ಮಾಡ್ತಾ ಇರಬೇಕು ಅನ್ನೋ ಹೈ ಫ್ಲೇಮ್. ಆಗ್ಲೇ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದಕ್ಕೊಂದು ಕ್ಲೀನಾಗಿ ಮೆತ್ಕೊಳ್ಳುತ್ತೆ. ಕ್ಲೀನಾಗಿ ಇದು ಒಂದಕ್ಕೊಂದು ಹೊಂದ್ಕೊಂಡು ಒಂದು ಒಳ್ಳೆ ಫ್ಲೇವರ್ ಡೆವಲಪ್ ಮಾಡುತ್ತೆ ಈ ಒಂದು ಪ್ರೋಸೆಸ್ ಅಲ್ಲಿ. ಕೊನೆಯದಾಗಿ ಎಂತದ್ದು ಗೊತ್ತಾ, ನಾವೇನ್ ಕಟ್ ಮಾಡಿದ್ವಲ್ಲ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಅಲ್ಲಿ ಉದುರಿಸ್ಬಿಟ್ಟು ಒಂದ್ಸತಿ ಟಾಸ್ ಮಾಡಿದ್ರೆ ಮುಗೀತು. ಅದ್ಭುತ. ನೋಡ್ತಿದ್ರಲ್ಲ ಏನ್ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಡ್ರೈ ಆಗಿರ್ಬೇಕು, ಯಾವುದೇ ಕಾರಣಕ್ಕೆ ನೀರನ್ನ ಹಾಕಬೇಡಿ. ಈ ಒಂದು ಸೋಯಾ ಸಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಗಮಿನೆಸ್ ನಿಮಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ಗೂ ಅದು ಮೆತ್ಕೊಳ್ಳಿಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಈಚ್ ಅಂಡ್ ಎವರಿ ಬೇಬಿ ಕಾರ್ನ್ ಡಿಫ್ರೆಂಟ್ ಬಗ್ಗೆ ಸಪ್ರೇಟ್ ಆಗೇ ಇರುತ್ತೆ. ಟೇಸ್ಟ್ ಮಾತ್ರ ಹೇಳ್ತೀನಲ್ಲ, ಯಾವ ಒಂದು 5 ಸ್ಟಾರ್ ಹೋಟೆಲ್ಗೂ ಸಹ ಕಮ್ಮಿ ಇರೋದಿಲ್ಲ. ಒಂದು ಸ್ಟಾರ್ಟರ್ ಆಗಿ ಇದು ಮಾತ್ರ ಅದ್ಭುತವಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಒಂದು ಶೇಜ್ವಾನ್ ಚಟ್ನಿ ಆದ್ರೂ ಕೊಡಿ, ಇಲ್ಲ ಅಂದ್ರೆ ರೆಗ್ಯುಲರ್ ಟೊಮೆಟೊ ಸಾಸ್ ಜೊತೆಗೂ ಸಹ ಈ ಒಂದು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಇದೆಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ ಬಂದಿರ್ತಕ್ಕಂಥ ಗೆಸ್ಟ್ ಎಲ್ಲ ತಲೆ ತಿರುಗ್ಬಿಡ್ತಾರೆ, ಹೇಗ್ ಮಾಡ್ದಪ್ಪ ಇದು ಅಂದ್ಬಿಟ್ಟು. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.